ಎಲ್ಲ ಎಲ್ಲ ಇರ್ಬೋದು ನಾವು. ನಾನು ಆ ವೇಲ್ ಅಂದೆಲ್ಲ ಆ ಬ್ಯಾಗ್ನಾಗ ಇರ್ಬೋದು ನಾವು. ಇಲ್ಲ ಅವತ್ತು ತೊಗೊಂಡಾಳ ಏನು ವಿಜಿ ಇದೆ ನೋಡಿ. ಅವ ಉಪ್ಪಿಟ್ಟು ಮಾಡಾಕ್ತಾವ, ಉಪ್ಪಿಟ್ಟು ಮಾಡಿ ಬಜ್ಜಿ ಮಾಡ್ತಾವೆ. ಹಾಂ ನಾವು ಮಾಡಿದ್ದು ಸೇರಂಗಿಲ್ಲ, ಲಕ್ಷ್ಮಿ ಮಾಡಿದ್ದು ಸೇರಂಗಿಲ್ಲವ. ಹಂಗಾಗಿ ಅಷ್ಟೊಂದು ಲಕ್ಷಣ ಮಾಡಕ್ಕೆ ಹಚ್ಚಿಡ್ತೇವೆ ನಾವು ಮಾಡಿದ್ದು ರುಚಿ ಆಗಂಗಿಲ್ಲ ಅಂತ ಅದಕ್ಕೆ ಹಾಕಿ ಮಾಡಿಕೊಡ್ತಾ ಹಾಕ್ಕೊಂತು ಅಂತೀನಿ. ಅದು ಬೆಸ್ಟ್ ಅಲ್ರಿ. ಬಜ್ಜಿ ಕಲಿಸಿಟ್ಟಲ್ರಿ ಅಪ್ಪ ಬಂದಿಲ್ಲ. ಏನು ಕೆಬ್ಬನ್ ಬಾಳಿಗೆ ಇದು ಕೇಳ್ತಾನೆ. ಯಪ್ಪ ಎಲ್ಲಿ ಹೋಗಿದ್ದೀನಿ ನಾನು? ಎರಿ ಹೊರಕ್ಕೆ ಹೋಗಿತ್ತಂತ. ಏನು ಮಾಡಿ ಬಂದಿ? ಹೌದನಾ? ಅವು ಹೋರ್ಗಳು ಇಟ್ಲವ ಎಷ್ಟು 10 ಗಂಟೆಗೆ ಬರ್ತಾರೆ ಅವ್ರು. ಇವತ್ತು ಬಡಿಸ್ಬೇಕಂತ. ಏನು ನೋಡ್ಕಾಕತ್ತಿ ಲಕ್ಷ್ಮಿ? ಒಂದೊಂದು ಜೋಡಿ ಇಡ್ಬೇಕಿಲ್ಲ ಇಲ್ಲ ಒಂದೊಂದು ಜೋಡಿ ಅಲ್ಲ ಭಾಳ. ವಾವ್ ಎದುರು ತಂದು ಹಾಕಕತ್ತಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ಲಾಗ್ ಶುರು ಮಾಡಾಕತ್ತೀವಿ. ಇವತ್ತಿನ ಲಾಗ್, ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವ ಮಿರ್ಚಿ ಬಜ್ಜಿ ಮತ್ತು ಉಪ್ಪಿಟ್ಟು, ಚುರ್ಮರಿ, ಖಾರ ಇದನ್ನೆಲ್ಲ ಮಾಡಿದ್ರು. ಲಕ್ಷ್ಮಿಯವ್ರು ಬರೋ ಮುಂದೆ ಇಡ್ಲಿ ವಡೆನ ತೊಗೊಂಬಂದಿದ್ರು. ಅವು ಹಂಗೆ ಇದ್ದು 2 ಇಡ್ಲಿ ಅವನಷ್ಟು ವಡೆ ಇದ್ದು. ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ ನಮ್ದು. ಯಾರಿಗೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಅವ ಮೆಣಸಿನ್ಕಾಯಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳೆ. ಇಲ್ಲಿ ಮಾಡಿಟ್ಟ ನೋಡ್ರಿ. ಅವರು ಎಲ್ಲರೂ ಇಷ್ಟರು ನಾಷ್ಟ ಹಾಕ್ಕೊಂಡು ನಾಷ್ಟ ಮಾಡಾಕತ್ತಿದ್ವಿ. ಬರ್ರಿ ನೀವು ನಾಷ್ಟ ಮಾಡೋಣಂತ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲೈಟಾಗಿ ಅಥವಾ ಹೆವಿಯಾಗಿ ಒಬ್ಬೊಬ್ಬರು ತಿಂತಿರ್ತಾರೆ. ಏನು ತೊಂಬರ್ಲಿ? ಬಜ್ಜಿ ತೊಂಬರ್ಲ? ಏ ಪ್ರೀತಿ ಬರ್ರಿ, ನಾಷ್ಟ ಮಾಡೋಣ ಬರ್ರಿ. ಬೇಡ, ಇಷ್ಟು ನಾನು ತಿಂದು ಖಾಲಿ ಮಾಡಿರ್ತಾನೆ ಬಜ್ಜಿ ಐತಿ. ಪ್ರೀತು ಇನ್ನೇನು ನಾನು ನಮ್ಮ ಬೋರ್ ಹಾಕ್ಸಿದ್ದು ನೀರು ಬಿದ್ದಿದ್ದೇನು ಶೇರ್ ಮಾಡ್ಕೊನಿಲ್ಲ. ಕೆಲವರು ಕಮೆಂಟ್ ಹಾಕಿದ್ರಿ, ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಏನು ಕಟ್ಟಿದಳ ನಿಮ್ಮಮ್ಮ? ಇಲ್ಲೇ ಇರ್ಬೇಕಿಲ್ಲ ಅಲ್ಲಿ ಅಜ್ಜನ ಕೊಡಕ. ಇಲ್ಲ ಕಟ್ಲಾಳ ಅವ್ರು, ನಾವೇನಾರು ಇದು ತಿಂತೇವೆ. ಅವ್ ಈಗ ಗಂಟೆ ಇದನ್ನ ಮಾಡಾಕತ್ತ ನೋಡು. ಹಾಳೆ ಹಾಕೋರ ಅವನ ಹಂಗ ಹಾಳಿನ ತಗೋ ಪ್ರೀತು, ಹಾಳಿ ತಗೋ, ಇಲ್ಲಿ ಇಟ್ಕೊ ಬರ್ರಿ, ಅಲ್ಲಿ ತಿನ್ನೋರು ಅಂತೀರಿ. ಹುಡ್ಕಿಂದ ಅವ್ರು ತಿನ್ನೋದು ಮ್ಯಾಗಿಂದ ಎತ್ತಿ ನೋಡ. ಇಡ್ಲಿ ಬೇಕಂದ್ರೆ ಅವನ್ನ ತಕೊಂತೀನಿ ನಾನು. ಇಡ್ಲಿ ಆ ಸಾರನು ಮೊಸರಿಗೆ ಹಾಕಿಲ್ಲ ಅದನ್ನು. ಅದೇನ್ ಮಾಡಿ ಯಾರು ತಿನ್ನಾಕ ಮಜ್ಜಿ ಕ್ಯಾನ್ ಎತ್ತ ಲೇ ಉಗಳ ಬರ್ದಂಗ ಇಲ್ಲಿ ಕಾಣಿಸಂಗಿಲ್ಲ. ಯಾರ್ದ ಚಾ? ಯಾವ ನೋಡ್ಕೊಂಡು ಕಟ್ಟಿಲ್ ಒಟ್ಟು ಅವ್ರಿಗೆ ಉಪ್ಪಿಟ್ಟು ಕಟ್ಟೆ ನೋಡಿ. ಮಧ್ಯಾಹ್ನಕ್ಕೆ ಬರ್ರಿ ಊಟಕ್ಕ. ನೋಡಿ 3 ಪ್ಲೇಟ್ ಕಳ್ದತ್ತ. ಅವು ಇಲ್ಲಿ ಬಿಡ ತಿಕ್ಕಂದೆ. ಎಷ್ಟೊತ್ತಿ ಬರ್ತೀರಿ ಹೊಳೆ? ಹಾಂ ಎಷ್ಟೊತ್ತಿ ಬರ್ತೀರಿ ಹೊಳೆ? 3 ಗಂಟೆ
ಗಂಟೆಗೆ ಬರ್ತೀರಿ ಈಗ ಲಗುನ ಬರ್ರಿ ಏನು ನಾಷ್ಟ ಮಾಡೋ ಬಾ ಲಕ್ಷ್ಮಿ ಅಮ್ಮ ಹೋಗಿ ಯಾಕೆ ನೋಡೋಣ ನಾಳಂಗಿಲ್ಲ ನೀವು ಹೋಗ್ಬಿಡಂತ ಹಾಕಿ ಬರ್ತೀವಿ ಹಂಗಾರ ಫೋನ್ ಯಾರು ನಿಂದ ಇಲ್ಲ ಆಯ್ತಾ ಇಲ್ಲ ಅಲ್ಲೈತ್ ನಾವು ಫ್ರೆಂಡ್ಸ ನಿನ್ನೆ ಮೊನ್ನೆ ಲಾಗಲ್ಲಿ ನನ್ನ ಅಮ್ಮ ನಿನ್ನ ತೋರಿಸಿರ್ಕಿಲ್ಲಲ್ಲ ನಿಮ್ಮ ಅಜ್ಜಿ ಎಲ್ಲಿ ಹೋದ್ರ ಅಂತೇಳಿ ಅಂತಂದ್ರೆ ನಮ್ಮ ಕಡೆ ಅಜ್ಜಿ ಅನ್ನಂಗಿಲ್ಲ ಅಮ್ಮ ಅಂತಾರೆ ಹಾಗಾಗಿ ಭಾಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ಬೋದು ಅಮ್ಮ ಈಗ ನಮ್ಮ ಮನೆ ಆಗಿಲ್ಲ ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ಯಾರ ಫ್ಯಾಮ್ಲಿಯಲ್ಲಿ ದೊಡ್ಡ ಗಲಾಟೆತಿ ಆಗೈತೆ ಅಂತೇಳಿದ್ನೆಲ್ಲ ಗಲಾಟೆತಿ ಆಗಿ ಹಿರಿಯರತಿ ಕೂಡಿ ನಮ್ಮ ಅತ್ತೆಯವ್ರ ಮನೆಗೆ ಕಳಿಸ್ಯಾರ ಇಬ್ಬರು ಅವರು ನಮ್ಮ ಮನೆಯಾಗಿದ್ದಾಗ ಎಷ್ಟು ಆರೈಕೆ ಮಾಡಬೇಕಲ್ಲ ಅಷ್ಟೆಲ್ಲ ಆರೈಕೆ ಮಾಡಿದ್ವಿ ನಾನು ಅವ್ವ ಮೂರಾಗಿರ್ಬೋದು ನಾಷ್ಟ ಮಾಡ್ಬೇಕು ಹೋಗೋಣ ಬಾರ 10 ಗಂಟೆ ಆಯ್ತು ಹೇಳ ಚೀಂತ ಮಕ್ಕಳು ಮುಂದೆ ಕೆಲಸದಿಲ್ಲ ಊಟ ಮಾಡ್ದವ್ ನಮ್ಮ ಮಕ್ಕೊಂಡ್ಬಿಟ್ಟಿರ್ತಾನೆ ಬೇಕಲ್ಲಿ 1 ಗಂಟೆ ಆಯ್ತು ದಗದ ಕಚ್ಚೋಣ ಎಲ್ಲಾರ ಈಗ ನೀ ಬೈಕ್ ತಗೊಂಡ್ಬರ್ತೀನಿ ಅವ್ನು ಹೋದ್ರೆ ಸೀರೆ ಉಟ್ಕೊಂತಾರೆ ಮತ್ತು ಬೈಕ್ ಮೇಲೆ ಹೋದ್ರೆ ಇಬ್ರಿಗೆ ಜಳಕ ಆಗೈತೆ ನಿಂದ ಅವಸರ ಮಾಡಿ ತಿಂತೇನೆ ಹಂಗ ಹತ್ತೆ ಗಾಡಿಗೆ ನಮ್ ಕೂಡ ತಲೆ ತೊಳ್ಕೊಳ್ಳಿಲ್ಲ ನೀ ಮತ್ತು ಇಲ್ಲ ಆಕೆ ಯಾಕೆ ಬರ್ತಾ ಇಲ್ಲ ಮನೆ ಇನ್ನೇ ತೊಳ್ಕೊಂಡಿದ್ನ್ಯಾ ನೀ ಇವಾಗ ನೀರು ಸಿಡಿದಿದ್ದೆಲ್ಲ ಅದು ತೊಳ್ಕೊಬೇಕು ಅದೇನು ಕೆಲಸ ನಮ್ಮ ಗ್ಯಾಸಿನ ಅರ್ಜಿ ಅದಾವ ಅದೇನು ಕೆಲಸ ಇಲ್ಲ ಹೋಗ್ರ ಅತ್ತಿ ಸಸಿ ಅತ್ತಿ ಜೋಡಿ ಹೋದ್ರೆ ಆಗ ಚೂಡಿ ಹಾಕೊಂಡು ಹೋಗ ಯಾರು ಕೊಡು ಹೋದ್ರಿ ಇನ್ನು ಹಾಂ ನೀ ಅಲ್ಲೇ ನಿಮ್ಮ ಊರಾಗ ನಿನ್ನ ಹೆಸರ್ಲೆ ಐತಿ ಯಾರ ಹೆಸರ್ಲೈತಿ ಯಾರಿಗೆ ಗೊತ್ತ ನನಗೆ ಏನು ಗೊತ್ತಾಗಿಲ್ಲ ಯಾವ ಇಲ್ಲ ರೊಕ್ಕ ಕೊಟ್ಟು ತೊಗೊಂಡಿದ್ನ ಸಾಂದ್ರ ರೊಕ್ಕ ಕೊಟ್ಟು ತಗೊಂಡಾರ ಈ ಸೈ ಮಾಡಕತ್ತ ಅಲ್ಲ ಸುಸಲಚ್ಚಿಗವ್ರು ಮಾಡಿ ಬಂದ್ರ ನಿನ್ನೆ ಅಯ್ಯ ಅವ ಬರ್ತಾನ ಯಾವ ಕೊಟ್ರು ಮಾಡುದ ತಿನ್ನ ಗಸಗನ ಇಲ್ಲಿಕ 10 ಗಾಡಿ ಹಂಗ ಗಾಡಿ ಸಿಗ್ತಾನ ಪ್ರೀತು ನಮ್ಮ ಪ್ರೀತು ಊಟ ಮಾಡಕತ್ತ ನೋಡ್ರಿ ಊಟ ಫೋನ್ ನೋಡ್ತಿ ಊಟ ಮಾಡ್ತಿರಲಿಲ್ಲ ಈಗ ಬಿಸಿ ಬಿಸಿ ಸಾರು ನೋಡಿಲ್ ಪ್ರೀತು ಸಾಕ ನೋಡಿಲ್ಲ ಕೈ ತಕೋ ಸ್ವಚ್ಛನ್ಗೆ ಸ್ವಚ್ಛ ಕೈ ತಕೋಬೇಕು ಕೈ ತೊಳ್ಕೋಬೇಕ ನೀವು ಗುಡ್ ಬೈ ಹೌದಿಲ್ಲ ಗುಡ್ ಬೈ ಹೌದಿಲ್ಲ ಪ್ರೀತು ಪ್ರೀತು ಹೇಳು ಪ್ರೀತು ವಿಡಿಯೋ ನೋಡೋರ ಅಯ್ಯೋ ಹುಡುಗ ಕೈ ತೊಳ್ಕೊಳಂಗಿಲ್ಲ ಹಂಗೆ ಊಟ ಮಾಡ್ತಾನೋ ಅಂತಂತಾರೆ ನೋಡಿ ಹೊಟ್ಟೆ ನುಸ್ತಪ್ಪ ಪ್ರೀತು ಹೇಳಲಿ ಪ್ರೀತು ಫ್ರೆಂಡ್ಸ್ ನಾನೀಗ ಮಧ್ಯಾಹ್ನ ಆಗಿತ್ತು ನಮ್ಮ ಲಕ್ಷ್ಮೀ ರತಿ ಹೋದ್ರೆ ಮುಂಜಾನೆ ಅವ ನಾಷ್ಟಾತಿ ಮಾಡಿದವಲ್ಲ ಇವ್ರಿಗೆ ಅನ್ನ ಸಾರ ಬೇಕಾ ಅಪ್ಪರ ಜೊತೆ ಹೋಗಿದ್ರು ಪ್ರೀತು ಮತ್ತು ಕಾರ್ತಿಕ ಹೇಳಾರ್ದನ ಬಂದುಬಿಟ್ಟಾರ ಅವ್ರು ಅಪ್ಪ ಈ ಕಡೆ ಗಾಬ್ರಿಗೆಟ್ಟು ಅವ್ರನ್ನ ಹುಡ್ಕೊಂತ ಬಂದುಬಿಟ್ಟಾನ ಯಾಕಂದ್ರೆ ಸಣ್ಣವ್ರ ಅಕ್ಕರ್ಲ ಎಲ್ಲಿ ಹೋದ್ರೆ ಎಲ್ಲಿಲ್ಲ ಅಂತೇಳಿ ಅವ್ರ ಮನೆಗೆ ಮನೆಗೆ ಬಂದು ಇಲ್ಲಿ ಮೊಬೈಲ್ ಇತ್ತವ್ರು ಒಂದು ಮೊಬೈಲ್ ನೋಡ್ಕೊಂತನ ಸಂಚೆ ನಕ್ಕೊಂತ ನನ್ನ ಜೊತೆ ಮತ್ತು ಮಧ್ಯಾಹ್ನ ಸಾರು ಕಾಸಿದ್ನಿ ಈಗ ಪ್ರೀತು ಊಟ ಮಾಡಕತ್ತಾನ ಫೋನ್ ಅಂತೂ ಬೇಕು ನೋಡ್ರಿ ಈಗಿನ ಮಕ್ಳಿಗೆ ಅಂತನೂ ಭಾಳ ಅಂದ್ರೆ ಭಾಳ ಫೋನ್ ಜೊತೆ ಟೈಮ್ ಕಳೀತಾರೆ ಆದಷ್ಟು ನಾವು ದೊಡ್ಡವರ ಫೋನಿಂದ ಮಕ್ಕಳನ್ನ ದೂರ ಇಡ್ಬೇಕು ಯಾಕಂದ್ರೆ ಅಲ್ಲಿ ಅವರು ರೀಲ್ಸ್ ನೋಡ್ತಿರ್ತಾರೆ ಈಗೆಲ್ಲ ರೀಲ್ಸ್ ಎಂಥವು ಬರ್ತಾವೆ ಅಂತಂದ್ರೆ ಅಶ್ಲೀಲವಾಗಿರೋವು ಇಂಥವೆಲ್ಲನೂ ಬರ್ತಾವೆ ಅಂಥವೆಲ್ಲ ನೋಡಿದಾಗ ಮಕ್ಕಳ ಮನ್ಸಿನ ಮ್ಯಾಗ ಪರಿಣಾಮ ಬೀಳತೈತಿ ಅದ್ರ ನಮ್ಮ ಪ್ರೀತು ಕಾರ್ತಿಕ ಒಂದಿಟ್ಟು ಕೇಳ್ತಾನೆ ಇನ್ನೂ ಪ್ರೀತಿ ಸಣ್ಣವದಲ್ಲ ಇನ್ನೂ ಭಾಳ ಅಂದ್ರೆ ಭಾಳ ಮಂಡತನ ಮಾಡ್ತಾನೆ ಕೊಡಂತಂದ್ರೂ ಕೊಡಂಗಿಲ್ಲ ಮತ್ತು ಅದ್ರೊಳಗೆ ಅವ್ರು ಒಂದು ಇರಲಿಲ್ಲ ಮತ್ತು ಅದು ತೊಗೊಂಡ್ರೆ ಬಾರ್ದಂತೇಳಿ ನಾನು ಅಷ್ಟು ಸುಮ್ಮಿಬಿಟ್ನಿ ಫೋನ್ ನೋಡು ಹುಚ್ಚು ನೋಡ್ರಿ ಎಷ್ಟೈತಿ ನಮ್ಮ ಪ್ರೀತುಗೆ
ನಾವು ಹೆಂಗೆ ಅಂತಂದ್ರೆ ಫೋನಿಂದ ದೂರ ಇಟ್ಟ ಅಂತ ಇಂಥ ಆ್ಯಕ್ಟಿವಿಟೀಸ್ ಬರ್ತಾವಲ್ಲ ಅವನ್ನೆಲ್ಲ ಮಾಡಿಸೋರ ಮ್ಯಾಗ ಗಮನ ಕೊಡ್ಬೇಕು. ಎಲ್ಲರೂ ಸಾರಿ ಎಲ್ಲರೂ ಬ್ಯುಸಿ. ಏನಂತಂದ್ರೆ ನಮ್ಗೊಂದಿಟ್ಟು ಕೆಲಸ ಕಡಿಮೆ ಆಕೈತೆ ಅಂತೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಬಿಡ್ತೀವಿ. ಅವ ಇಲ್ಲ ಅವಾಗ ಸಾರು ಕಾಶಿ ನಾನು ಕಾಶಿ ಹಣ್ಣು ತಿಂದು ಊಟ ಮಾಡಬೇಕಂತ ಊಟ ಮಾಡಿ ಹಣ್ಣು ತಿನ್ಬಾರ್ದು ಅಂತ. ಹಾಂ ಹಾಂ ಇವಾಗ ಕಾಯಿನೇ ಇದೆ. ಮತ್ತೆ ಇವ ಹಣ್ಣು ಇದ್ದದ ತರ್ಬೇಕಿಲ್ಲ ಅದ್ರಾಗ ಯಾವ್ದು ಹಣ್ಣು ಇರ್ತಲ್ಲ ಹೈಬ್ರಿಡ್. ನಮ್ಮ ಅಲ್ಲಿ ಹೊಲ್ದಾಗೇನು ಮಸ್ತು ಜವಾರಿ ಹಣ್ಣು ಪ್ರೀತು ಮಂಡಿಗಿರಕ್ಕಿ ಸಂಜಿಗೆ ಒಂದು ಹೋಗ್ಕೊಂಡು ಬಾಯಿಲೆ ಈಕೆ ಶ್ರೀನಿದಕ್ಕೆ ಬಾಯಿಲೆ ಶ್ರೀನಿದೆ ಏಯ್ ಅಕ್ಕ ಅನ್ಬೇಕು. ನಿಂದ್ರ ಅಮ್ಮ ಕೊಡ್ತಾರ ಹಣ್ಣು ತಗೋ ಏನಿಲ್ಲ ಇದ್ರಾಗ ಏನೂ ಇಲ್ಲ ಇದ್ರಾಗ ಹಣ್ಣ್ಯಾಗ ಬಾಳೆ ಜವಾರಿ ಹಣ್ಣು ತಿನ್ಬೇಕು ಇವೇನು ಮ್ಯಾಕ್ ಕಲರ್ ನೋಡೇ ತೋಳಿದೀವಿ ನಾವು. ಹಂಗ ತಿನ್ನೋದ ನಿಮ್ಮ ಅತ್ತೆ ಪೀಸ್ನಾಗ ಇಡ್ಬೇಕಲ್ಲ ನೋಡಿಲ್ಲ ಲಕ್ಷ್ಮಿ. ನೋವ ಉದ್ದ ಏನೆಲ್ಲ ಗಿಡ್ಡ ಅಂತ ಅಯ್ಯಯ್ಯ ಇದನ್ನ ಯಾರು ತುರ್ಕ್ಯಾರ ಅಲ್ಲಿ ಗಿಡದಾಗ ನೋಡಲಿ ನಿನ್ನ ಮಗ. ಅರ್ಧ ಕಚ್ಚಿ ತೆಗಿ ಕತ್ತರಿಸಿ ತೆಗೆದು ಬಿಡೋದು ಹಾಕಕ್ ಮಡಿಚಿ ಹೊಲ್ದ ವಜನ್ ಆಕೈತದ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಯಾರಂದ್ರಿ ಏನು ಟಾಪ್ ಏನು ಏನಂದಿ ಲಕ್ಷ್ಮಿ? ಲಕ್ಷ್ಮಿ ಚಲೋದ ಮತ್ತದ 300 ರೂಪಾಯಿ ಇದಕ್ಕೆ 15 ನನಗೆ ಅವಾಗ ಅರಿವು ಇದ್ರಕ್ಕಿಲ್ಲ ಅವಾಗ ಸಂದಾಳಕ್ಕವ ಇನ್ನೂ ತೆಗಿ. ಇಲ್ಲ ಇಲ್ಲ ಅದ್ರ ಮ್ಯಾಕ್ ಆಗಲಕ್ಕಿಗೆ ಮ್ಯಾಕ್ ತೆಗಿ ಲಕ್ಷ್ಮಿ. ಕತ್ರ ಮಸ್ತ್ ಐತಿ ನೋಡು. ಹೊಲಿದ್ ಬಿಟ್ಟ 2,000 ರೂಪಾಯಿ ಜಮಾ ನನಗ ನೋಡು ನನಗ ಅವ್ರ ಯಾವ ಸೀರೆ ತಂದಿಲ್ಲ ಪಿಕೋಕ ಕೊಟ್ಟದ್ದು ಗಂಡ ಕಟ್ಬೇಕು. ಬ್ಯಾಂಕಿಗೆ ಹೋಗ್ಬೇಕು ನಾವೀಗ ತಲೆ ಚೆಕ್ ಮಾಡಿಸ್ಬೇಕದನ್ನ ಬಂದು ಜಳಕಾತಿ ಮುಕ್ಕೊಂಡಿದ್ದಾನ ಇಲ್ಲೇ ಬ್ಯಾಂಕಿಗೆ ಮುಗಿತಾನ 2 ಗಂಟೆ ಮೇಲೆ ಇಲ್ಲ ಈಗ ಬ್ಯಾಂಕಿಗೆ ಹೋಗಲ್ಲ 2 ಗಂಟೆ ಹೋಗಲ್ಲ $200 ರೂಪಾಯಿನ ಕೊಟ್ಟ ಅದನ್ನ ಪಾಸ್ಬುಕ್ಕಿಗೆ ಅಲ್ಕೊಂಡ್ ನೂರು ಜಮಾ ಮಾಡ್ತಾಳ ಅದನ್ನ ಚೆಕ್ ಮಾಡಿ ಕೊಟ್ಟ
ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಅಮ್ಮ ಈಗ ಇಲ್ಲಿ ನಮ್ಮ ಮನ್ಯಾಗಿಲ್ಲ ಅಂಥೇಳಿ ಇನ್ನೊಂದು 2-3 ವಿಡಿಯೋ ಕ್ಲಿಪ್ಪಿಂಗ್ ಅದಾವೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ ನಮ್ಮ ಅತ್ತೆಯರು ಅವ್ರನ್ನೂ ಇದ್ರ ಕೊಟ್ಟಾರ, ಹಂಗಾಗಿ ಅಲ್ಲಿ ಅವ್ರ ಮನ್ಯಾಗ ಅದಾರ ಅವ್ರೀಗ. ಮುಂಜಾನೆ ರಾತ್ರಿ ಇಷ್ಟು ಬೆಳಗ್ಗೆ 5 ಗಂಟೆಗೆ ನಾನು ಎಬ್ಬಿಸಿದ್ರೆ 1ಕ್ಕೆ ಬಂದಾವ ಅಂತೇಳಿ ಎದ್ದು ನಾನು ವಾಶ್ರೂಮಿಗೆ ಹೋಗಿ ಬರ್ಬೇಕಾದ್ರೆ ಅವರು ಹಾಸಿಗೆಗೆಲ್ಲ ಫುಲ್ ಟಾಯ್ಲೆಟ್ ಎಲ್ಲ ಮಾಡ್ಕೊಂಬಿಟ್ಟಿದ್ರು. ನಾನು ಲಕ್ಷ್ಮಿ ಬೆಳಗ್ಗೆ ಎದ್ದ ಕೂಡ್ಲೆ ಭಾಳಷ್ಟು ನೀರು ಕಾಸಿ, ಯಾಕಂದ್ರೆ ಒಬ್ಬರಿಗೆ ಇದನ್ನು ಮಾಡೋಕೆ ಆಗಂಗಿಲ್ಲಲ್ಲ, ಹಿಂಗೆ ಅಲ್ಲೇ ಒಂದಿಟ್ಟು ಸೈಡ್ ಸರ್ಸಿದ್ನಿ ಅವ್ರನ್ನ. ಅವ್ರು ಏನು ಮಾಡ್ಯಾರಂದ್ರೆ ಉಳ್ಳಾಡಿ ಫುಲ್ ಅರಿವಿ ಹಾಸಿಗೆ ಎಲ್ಲ ಇದಾಗ್ಬಿಟ್ಟಿದ್ದು. ಮತ್ತು ಅವ್ರನ್ನ ಹೊರಗೆ ಇಲ್ಲೇ ಪಕ್ಕದ ಮನೆಯವ್ರನ್ನೊಬ್ಬರನ್ನ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ನಮ್ಗೆ ಎತ್ತಂಗಿಲ್ಲಲ್ಲ, ಮತ್ತು ಅವ್ನ ಕರ್ಕೊಂಡು ಪಾಪ ಅವರು ಹೊರಗೆ ಕುಂದ್ಸಿದ್ರು. ಹೊರಗೆ ಕುಂದ್ಸಾದಂತ್ಲೇನ ಶಾಂಪೂ ಹಚ್ಚಿ ಜಳಕಾತಿ ಎಲ್ಲ ಮಾಡಿಸಿ ಆ ನೈಟಿ ಎತ್ತಿ ತೆಗೆದು ಹಾಕಿ ಅದನ್ನ ನೈಟಿ ಕಟ್ ಮಾಡಿದ ಲಕ್ಷ್ಮಿ. ನನ್ನ ನೈಟಿ ಅದ ಉದ್ದ ಭಾಳಕ್ಕೈತದ, ಹಾಗಾಗಿ ಹಿಂಗೆ ನಿಂದ್ರಿಸಿದ್ರತಿ ನಮ್ಗೆ ಗಾಂಗಂಗಿಲ್ಲ. ಒಂದಕ್ಕೆ ಹಿಂಗೆ ಟಾಯ್ಲೆಟ್ ಕತ್ತಿ ಮಾಡಿಸಕ್ಕೆ ಕುಂದ್ರಿಸ್ಬೇಕಾದ್ರೆ ಗಾಂಗಂಗಿಲ್ಲ ಅಂತೇಳಿ ಅದನ್ನು ಕಟ್ ಮಾಡಿ ಸಣ್ಣ ಹೊಲಿಯಾಕತ್ತಿದ್ದಳು. ಅದು ಎಷ್ಟು ಅಲ್ಲೇ 1 ತಾಸು 2 ತಾಸು ಹೊತ್ತು ನಮಗೆಲ್ಲ ಹಾಸಿಗೆ ಎಲ್ಲ ತೊಳೆದತ್ತಿ ಹಾಕ್ಬೇಕಾದ್ರೆ. ಇನ್ನೊಂದು ಇಲ್ಲಿ ನೀರಿನ ವ್ಯವಸ್ಥೆ ಭಾಳ ಚಲೋ ಐತಿ ಇಲ್ಲಿ, ಹಾಗಾಗಿ ಅದ್ರದ್ದೇನು ಸಮಸ್ಯೆ ಆಗಂಗಿಲ್ಲ. ಹಾಸಿಗೆ ಡೈಲಿ ಒಗ್ಯಾಕೆ ನೀರು ಸಿಗ್ತಾವೆ, ಇಲ್ಲಾಂದ್ರೆ ಭಾಳ ಕಷ್ಟ ಆಕೈತೆ ಡೈಲಿ ನೀರು ಬರಲಿಲ್ಲ ಅಂದ್ರೆ. ನಮ್ಮ ಮನ್ಯಾಗಿದ್ದಾಗ ನಾವು ಎಷ್ಟು ಆರೈಕೆ ಮಾಡ್ಬೇಕು, ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊಂಡಿ ನಾವು. ಅದಕ್ಕೆ ಹೆಂಗಂತಂದ್ರೆ ಫ್ಯಾಮ್ಲಿಯಲ್ಲಿ ಅಂತಂದು ಹಿಂಗೆ ಅಂತಂದಿರ್ತಾರಲ್ಲ, ಎಲ್ಲ ದೊಡ್ಡ ಜಗಳ ಗಲಾಟೆ ಎಲ್ಲ ಆಗಿ ಇಕ್ಕಟ್ಟು ಏನಂದ್ರೆ ನಾವು ಏನು ಮಾಡಿರ್ತೀವಿ ನಮಗೆ ಗೊತ್ತಿರ್ತೈತಿ, ಆ ದೇವ್ರಿಗೆ ಗೊತ್ತಿರ್ತೈತಿ, ದೇವ್ರು ನೋಡ್ತಿರ್ತಾರ, ಹೌದು ಇಲ್ಲಂತಲ್ಲ. ಬಟ್ ಇಲ್ಲಿ ಹೆಂಗಂತಂದ್ರೆ ಸತ್ಯಕ್ಕೆ ಬೆಲೆ ಇಲ್ಲ, ಒಳ್ಳೆತನಕ ಒಳ್ಳೇದಾಗಂಗಿಲ್ಲ. ಹಾಗಾಗಿ ಸರಿ ಹೋಗ್ಲಂತೆ ಬಿಟ್ವಿ. ಭಾಳಷ್ಟೆಲ್ಲ ಮಾತಾಡಿದ್ರೆ ಅಯ್ಯೋ ಒಳ್ಳೆದ ಲಾಭ ಐತಿ, ಹಂಗೈತಿ ಹಿಂಗೈತಿ, ಅದ್ರ ಸಂಬಂಧ ಇಟ್ಕೊಂಡಾರ ಅಂಥೇಳಿ. ಅದಕ್ಕೆ ಅನ್ನೋದು ಬೇಡ, ಅನಿಸ್ಕೊಳ್ಳೋದೂ ಬೇಡ, ಮಾಡೋದೂ ಬೇಡ ಅಂಥೇಳಿ ಯಾರನ್ನೆಲ್ಲ ಕೂಡಿಸಿ ಮೊದಲಲ್ಲೇ ಇದ್ರಂತ. ಹಾಗಾಗಿ ಏನೋ ಪ್ರಾಪರ್ಟಿ ಸಂಬಂಧ ಅವ್ರಿಗೆ ಪ್ರಾಪರ್ಟಿ ಬೇಕಾಗಿತ್ತು. ಸರಿ ಆಯ್ತು ಅಂಥೇಳಿ ಅವರು ಒಪ್ಕೊಂಡಿಂದ ಅಮ್ಮ ಅಲ್ಲೇ ಹೋದ್ರು. ಅಲ್ಲಿ ಆರಾಮದಾರ ಅವ್ರು. ಅಂದ್ರೆ ಅವ್ರಿಗೆ ಅಷ್ಟೊಂದು ಪೇನ್ ಅಂತೇನಿಲ್ಲ, ದವಾಖಾನೆಗೆಲ್ಲ ತೋರಿಸಿ ಏನಂತಂದ್ರೆ ಹಿಂಗೆ ಹಾಸಿಗೆ ಒಳಗೆ ಟಾಯ್ಲೆಟ್ ಎತ್ತಿ ಮಾಡ್ಕೋತಾರೆ, ಹಿಂಗೆ ಒಂದಕ್ಕೆ ಒಯ್ತಾರಲ್ಲ ಅದೊಂದಿಟ್ಟು ಅಂದ್ರೆ ಮಾಡೋರಿಗೆ ಒಂದಿಟ್ಟು ಇದು ಕೆಲಸ ಭಾಳ ಅಂತ ಅನಿಸ್ತೈತಿ. ಮತ್ತು ಒಬ್ಬರೇ ಇದ್ದಾರಂದ್ರೂ ಹಂಗಿಲ್ಲ. ನಾನು ಎಷ್ಟೇ ದಿನ ಇಲ್ಲಿರ್ತೀನಿ, ಯಾವಾಗ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟಂದ್ರೆ ಒಂದು 15 ದಿನ ಇದ್ರಂತ ಅನಿಸ್ತೈತಿ ಇಲ್ಲೇ ನಮ್ಮ ಮನ್ಯಾಗ. ಅವನ್ನೆಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದೆ ನಾನು, ಯಾಕಂದ್ರೆ ನಾವು ಹಿಂಗೆ ಏಜ್ ಆದವ್ರನ್ನ ಅವ್ರ ಮ್ಯಾಗ ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಾಗಲಿ, ಉಣಿಸೋದು ತಿನ್ನಿಸೋದು ಈ ಥರದ ಕಾಳಜಿನ ಮಾಡಿದಾಗ, ಮತ್ತು ಅವ್ರಿಗೇನು ಬೇಕು ಬೇಡ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗನ್ನು ತೆಗೆದಿಟ್ಕೊಂಡಿದ್ನಿ, ಯಾರಿಗಾದ್ರೂ ಮೋಟಿವೇಶನ್ ಆಗ್ಬೋದು, ಇನ್ಸ್ಪಿರೇಷನ್ ಆಗ್ಬೋದು ಅಂಥೇಳಿ. ಬಟ್ ಅದೇನಾತಂತಂದ್ರೆ ಏನೋ ಡಿಲೀಟ್ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ಟೆನ್ಷನಲ್ಲಿ ಎಲ್ಲ ಡಿಲೀಟ್ ಹೊಡೆದ್ಬಿಟ್ಟೀನಿ. ಹಿಂದಿನ ವಿಡಿಯೋದಲ್ಲಿನೂ ಹೇಳೀನಿ ನಾನು. ಹಾಗಾಗಿ ನನ್ನ ಹತ್ರ ವಿಡಿಯೋ ಇಲ್ಲ, ಅಂದ್ರೆ ಅದನ್ನ ತೋರಿಸ್ಕೊಳಕ್ಕಂತಲ್ಲ. ನನಗೆ ಅನಿಸ್ತೈತಿ ನಾವು ಮನ್ಯಾಗ ಇಬ್ಬರು ಕಟ್ಟಾದ್ರನ್ನ ಅವ್ರು ನೋಡ್ಕೊಳಕ್ಕೆ ಎಷ್ಟೊಂದೆಲ್ಲ ಬೇಸರ ಮಾಡ್ಕೋತೀವಿ. ಅದು ವೃದ್ಧಾಶ್ರಮದಲ್ಲಿ ನೋಡಿದಾಗ ರಿಯಲಿ ಗ್ರೇಟ್ ಅಂತ ಅನಿಸ್ತೈತಿ. ಸಾಕಷ್ಟು ಚಾನಲ್ಗಳದಾವೆ, ನೀವು ಸಹಿತ ನೋಡಿರ್ತೀರಿ. ಅಲ್ಲೆಲ್ಲ ಕೆಲವ್ರು ಎಷ್ಟು ನೆಗೆಟಿವಿಟಿ ಕಮೆಂಟ್ ಹಾಕಿರ್ತಾರೆ. ನನಗೆ ಅನಿಸ್ತೈತಿ ಯಾಕಪ್ಪ ಮನುಷ್ಯತ್ವನ ಬಿಟ್ಟು ಬದುಕ್ತಾರೆ ಇವರು ಅಂತೇಳಿ ಅಂತ ಅನಿಸ್ತೈತಿ. ಯಾಕಂದ್ರೆ ನಮ್ಮ ಕೈಲೇ ಮನ್ಯಾಗ ನಮ್ಮ ತಂದೆ ತಾಯಿನ ನಮ್ಗೆ ನೋಡ್ಕೊಳಕ್ಕೆ ಆಗಂಗಿಲ್ಲ. ಯಾರ್ದೋ ತಂದೆ ತಾಯಿನ ಯಾರೋ ಹೆತ್ತಿರೋ ಮಕ್ಕಳನ್ನು ಅಲ್ಲೆಲ್ಲ ಇಟ್ಕೊಂಡು ಕೇರ್ ಮಾಡೋದು, ಜೋಪಾನ ಮಾಡೋದು ಐತಲ್ರಿ, ಅದಷ್ಟು ಈಸಿ ಮಾತು ಅಲ್ವೇ ಅಲ್ಲ. ಇನ್ನೊಂದು ಏನಂತಂದ್ರೆ ನಾನು ಈಗ ಹೊಲಕ್ಕೆ ಹೋಗಿದ್ದೆ, ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ, ಈಗ ಇದನ್ನು ಫೋನಲ್ಲಿ ಶೂಟ್ ಮಾಡಾಕತ್ತೀನಿ ನಾನು. ಕ್ಯಾಮ್ರಾ ಇಲ್ಲ ಅಂತಂದ್ರೆ ರುಕ್ಮಿಣಿ ಕ್ಯಾಮ್ರಾ ಹೆಂಗೆ ಬಂತಂತೇಳಿ ಅವ ಅರ್ಬಿ ತರಕ್ಕಂತ ಊರಿಗೆ ಹೋಗಿದ್ದಾಳಲ್ಲ, ಅವ ತೊಗೊಂಬಂದಾಳ. ನಾನು ಅವಾಗ ಹೋಗಲೇನೆ ಹೇಳೀನಿ. ಕೆಲವ್ರಿಗೆ ಕನ್ಫ್ಯೂಷನ್ ಇರ್ಬೋದು, ಯಾಕಂದ್ರೆ ಸ್ಕಿಪ್ ಮಾಡಿದ್ದೀನಿ ನೋಡಿರ್ತಾರಲ್ಲ ವಿಡಿಯೋ ಲೆಂತ್ ಭಾಳ ಆಗನಂತಲೇನ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಸಿಕ್ತಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡಿರಿ.
ಎಳ್ಳು ಅಮಾವಾಸ್ಯೆಯ ತಯಾರಿ ಮತ್ತು ಪ್ರಿಪ್ರೇಷನ್ ಹೆಂಗೆಲ್ಲ ನಡೆದೈತಿ. ನಾಳೆನ ಎಳ್ಳು ಅಮಾವಾಸ್ಯೆ. ಹಳ್ಳಿಗಳ ಕಡೆ ಭಾಳ ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಂಗೆ ಹೆಲ್ತ್ ಸರಿನೂ ಹೋಗಿಲ್ಲ. ಅವಾಗೂ ಪೂರ್ತಿ ಹೆಲ್ತ್ ಹಾಳಾಗ್ಬಿಟ್ಟೈತಿ. ಹಂಗಾಗಿ ನಮ್ದು ಅಷ್ಟೊಂದು ಏನೂ ಪ್ರಿಪ್ರೇಷನ್ ಇಲ್ಲ. ನೋಡೋಣ ನಾಳೆ ಬೆಳಗ್ಗೆ 5 ಗಂಟೆಗೆ 5 ಗಂಟೆ ಎಲ್ಲ 2 ಗಂಟೆಗೆ ಎದ್ದು ಅಡುಗೆ ಐತಿ ಮುಗಿಸ್ಕೊಂಡು ಹೊಲಕ್ಕೆ ಹೋಗೋ ಪ್ಲ್ಯಾನ್ ಐತಿ. ಹೆಲ್ತ್ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟೈತೆ ನಂದು. ಯಾಕಂತ ಗೊತ್ತಿಲ್ಲ. ಏನು ಅಲರ್ಜಿ ಆಗೈತೆ ಅಂತಲೂ ಗೊತ್ತಾಗಲ್ದು. ತೋರಿಸ್ಕೊಂಡ್ರೂ ಸಹಿತ ಕಡಿಮೆ ಆಗಲ್ತು ನನಗೆ. ಅಷ್ಟೊಂದು ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟೈತಿ. ತೋರಿಸ್ಕೊಂಡು ಗುಳಿಗೆ ತೊಗೊಂಡು ನನಗೂ ಸಾಕಾಗಿಬಿಟ್ಟೈತಿ. ಸರ್ಜರಿ ಆದಾಗಿನ ಸುಟ್ಟ ಪ್ರೇದ ಆಗ್ಬಿಟ್ಟೈತೆ ನನಗೆ. ಒಂದಿನ ಆರಾಮಿದ್ರೆ ಮತ್ತೊಂದು ದಿನ ಆರಾಮಿರಂಗಿಲ್ಲ. ನೋಡೋಣ ನಾಳೆ ಎಳ್ಳು ಅಮಾವಾಸ್ಯೆದು ರೆಸಿಪಿ ದಿನ ಶೇರ್ ಮಾಡ್ಕೋದಾದ್ರೆ ಶೇರ್ ಮಾಡ್ಕೋತೀನಿ. ನಾಳೆ ವಿಡಿಯೋ ಮತ್ತು ನಾಡಿದ್ದು ವಿಡಿಯೋ ಚಲೋ ಬರ್ತಾವೆ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ನಿಮ್ಮ ಎಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವ್ರು ನೋಡಿ ಸಪೋರ್ಟ್ ಮಾಡ್ತಾರೆ.